ರಾತ್ರಿ ಹೊತ್ತು ಬರಬೇಕಾಗಿದ್ರೆ ಬೆಳಗಿನ ಹೊತ್ತು ಬಂದು ಹೇಳಕ್ಕೇನು ವಿಷಯ ಇಲ್ಲ, ಆ ಕೆಲಸ ಮಾಡಿದ್ವಿ ಈ ಕೆಲಸ ಮಾಡಿದ್ವಿ ಅಂತ ಹೇಳಕ್ಕಾಗಲ್ಲ, ಮಾಡ್ತೀವಿ ಅಂತಲೂ ಹೇಳಕ್ಕಾಗಲ್ಲ. ಜನರಿಗೆ ಸಂಬಂಧಿಸಿದ್ದು ಊರಿಗೆ ಸಂಬಂಧಿಸಿದ್ದು ಯಾವುದು ಹೇಳಕ್ಕಾಗೋದಿಲ್ಲ. ಚುನಾವಣೆ ಒಳಗಿರೋ ವ್ಯತ್ಯಾಸ ಇದೆ. ರಾತ್ರಿ ಚುನಾವಣೆ, ಬೆಳಗ್ಗೆ ಚುನಾವಣೆ. ನಮಗೆ ಬಂದು ಹೇಳೋದು, ರೈತರ ಮಕ್ಕಳು ನೀವೆಲ್ಲ JDSಗೆ ವೋಟ್ ಹಾಕ್ರಪ್ಪ, ಪಾಪ ಇದು ರಿಸರ್ವ್ಡ್ ಸೀಟು. ಒಳ್ಳೆ ಹುಡುಗ ನಮ್ಮ ಹೆಣ್ಮಗಳು, ಅವ್ರ ತಾಯಿ ಮಂಗಮ್ಮನವರು, ನಮ್ಮೂರ ಹತ್ರ ನೋಡಿ. ಅವ್ರಿಗೆ ಅದೇನ್ ಸೀಟು ನನ್ನ ಮೇಲೆ ಗೊತ್ತಿಲ್ಲ, ಇದಕ್ಕೂ ಬಲಿ ಕೊಡಕ್ಕೆ ನಮ್ಮ ಹೆಣ್ಮಗಳ ಮಗನ್ನೇ ತಗೊಂಡಿದ್ದಾರೆ, ಮುಗಿಸಾಕ್ಬಿಟ್ರ ಅವ್ರನ್ನ. ಯಾರು ಅವ್ರ ನೆರಳಿಗೆ ಹೋಗಿ ಬದುಕಿ ಚೆನ್ನಾಗಾದವ್ರಿಲ್ಲ. ಬಹಳ ದೊಡ್ಡ ಮನುಷ್ಯ ಆತ ಕುಮಾರಸ್ವಾಮಿ. ಇಲ್ಲಿಗೂ ಬಂದಿದ್ರಲ್ಲ, ಬಂಗ್ವಾದಿಗೆಲ್ಲ ಬಂದಿದ್ರು. ಕುಮಾರಸ್ವಾಮಿ ಹೇಳಿದ್ದ, ನಾನು ನನ್ನ ಸರ್ಕಾರ ಬಂದ್ರೆ ಎತ್ತಿನೊಳೆ ಆಗಕ್ ಬಿಡೋದಿಲ್ಲ. ಹೋಗ್ಲಿ ಬಿಡಪ್ಪ, ಬಿಡಬೇಡ. ಈ ಭಾಗದವರು ಬಂದಿದ್ರಲ್ವಾ ಎತ್ತಿನೊಳೆ ಕೆಲಸ ನೋಡೋದಕ್ಕೆ ನೀವೆಲ್ಲ. ಈ ರಾತ್ರಿ ಹೊತ್ತು ಬಂದು ಕ್ಯಾನ್ವಾಸ್ ಮಾಡಿದ್ರಲ್ಲ, ಮಾನ ಮರ್ಯಾದೆ ಇಲ್ಲದವರು, ನಾಚಿಕೆ ಬಿಟ್ಟವರು, ಗಬ್ಬು ಹೇಳ್ತಿನ್ನವರು, ಇವ್ರು ಯಾರಾದ್ರೂ ಹೋಗಿ ಎತ್ತಿನೊಳೆ ಕೆಲಸ ಎಷ್ಟಾಗಿದೆ ಅಂತ ನೋಡಿದಾರೆ ಇವ್ರ ಜೀವಮಾನದಲ್ಲಿ? 75 ಭಾಗದ ಕೆಲಸ ಮುಗಿಸಿ ನಿಲ್ಸಿದ್ದೀನಿ, ಅಲ್ಲೇ ಇದೆ. ನಾನು ಬಿಟ್ಟು ಬಂದ ಮೇಲೆ 1 ಇಂಚು ಮುಂದಕ್ಕೆ ಕರ್ಲಿಲ್ಲ. ನಿಮ್ದು ಒಂದು ಬಾಳ ರಾತ್ರಿ ಹೊತ್ತು ಮಾಡಿದ ಕ್ಯಾನ್ವಾಸ್ ಈಗ ಬಂದ್ರೆ ಇಲ್ಲೇ ಕೊಡ್ತೀನಿ, ಮೈಕ್ ಮಾತಾಡಿ ಹೇಳಿ ಜನರಿಗೆ. ಪತ್ತೆ ಇಲ್ಲ. ಅವತ್ ರಾತ್ರಿ ಅಷ್ಟೇ ಕೆಲಸ ಅವ್ರದ್ದು. ನಾನು ಬ್ರಾಹ್ಮಣ ನಿಜ, ನಾನೀಗ ಜಾತಿ ಬದಲಾಯಿಸ್ಕೊಡಕ್ಕಾಗತ್ತಾ? ಅಂದ್ರೆ ನನ್ನ ಬದುಕೇನು ತೋಟ, ನಿನ್ ಬದುಕೇನು? ಬ್ರೋಕರ್ಗಳೆಲ್ಲ ಬಂದಿದ್ರು, ನಿಮ್ದೇನು ಬದುಕು? ಎಲ್ಲಿ ತೋಟ, ಎಲ್ಲಿ ವ್ಯವಸಾಯ? ಎಷ್ಟಾಗಿದೆ ಮಲ್ಚಿಂಗ್ ಪೇಪರ್ ರೇಟು? ಯೂರಿಯಾ ಎಷ್ಟು? DAP ಎಷ್ಟು? ರೈತ ಏನಾಗಿದ್ದಾನೆ? ರೈತರಂತೆ, ಒಕ್ಕಲಿಗರಂತೆ, ಜಾತಿನಂತೆ ಏನ್ ತಿನ್ನೋದು ನೀವು ಹೊಟ್ಟೆಗೆ? ಯಾರಿಗೂ ಹೆದರ್ಸೋದು ನೀವು? ರಮೇಶ್ ಕುಮಾರ್ಗ ಹೆದರಿಕೆ ಅನ್ನೋದು ನನ್ನ ಜನ್ಮದಲ್ಲಿ ಜಾತಕದಲ್ಲೇ ಇಲ್ಲ. ಹುಷಾರ್. ನೂರಾರು ಜನ, ಸಾವಿರಾರು ಜನ ಹೆಣ್ಮಕ್ಕಳಿಗೆ ಶಾಮಿಯನ್ನ ಹಾಕಿ ಗೌರವವಾಗಿ ಚೇರ್ಸ್ ಹಾಕಿ, ಅರಸಿನ ಕುಂಕುಮ, ಎಲೆ, ಅಡಿಕೆ, ಹೂವು, 50,000 ರೂಪಾಯಿಗಳನ್ನು ಅವ್ರ ಕೈ ಕೊಟ್ಟು ಬಡ್ಡಿ ಇಲ್ಲದೆ ತಗೊಳ್ರಮ್ಮ, ನಿಮ್ಮ ಕುಟುಂಬ ನಿಮ್ಗೆ ಏನಕ್ಕೆ ಬೇಕು ಉಪಯೋಗಿಸ್ಕೊಳ್ಳಿ, ಗುಂಪು ಕಟ್ಕೊಳ್ಳಿ, ಕರೆಕ್ಟಾಗಿ ನಿಮ್ಮಲ್ಲಿ ಮಾಡ್ಕೊಳ್ಳಿ, ಆಮೇಲೆ ವಾಪಸ್ ಕಟ್ಟಿ ಬಡ್ಡಿ ಗಿಡ್ಡಿ. ಅಂದ್ರೆ ನಿಮಗೆ ಊರುಗಳಲ್ಲಿ ಜನರ ರಕ್ತ ಇರ್ತಕ್ಕಂಥ ಬಡ್ಡಿ ಬಿಸ್ನೆಸ್ ಮಾಡ್ತಕ್ಕಂಥ ಮೀಟರ್ ಬಡ್ಡಿಯವರು, ನೀವು ಬಂದು ರಮೇಶ್ ಕುಮಾರ್ನ ಸೋಲ್ಸು. ಅವರೇನೋ ಕರೆಕ್ಟ್, ಅವ್ರಿಗೆ ಬಡ್ಡಿ ವ್ಯಾಪಾರ ನಿಂತೈತೆ, ಅವ್ರು ಬಂದ್ರು, ನೀವು ಹಂಗೆ ಹೊರಟು ಬಿಟ್ರಲ್ಲ. ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲದ ಮಾಡಕ್ ಬಿಟ್ರಲ್ಲ. ಸೋಲಿಸಲ್ಲಯ್ಯ ಸ್ವಾಮಿ, ಪಡೆಯಲ್ಲಯ್ಯ ಈ ಸಾರಿ. పడేస్త్రీ మీరు నేనేం పడిపోతుంది, మీరు ఎక్కడ ఉన్నారంటారా? ఎక్కడ ఉన్నారు మీరు? KC ವ್ಯಾಲಿ ನೀರು ಅಸೆಂಬ್ಲಿಯಲ್ಲಿ ನಿಂತು ಮಾತಾಡಿದೆ. ಕಸಬಾದಲ್ಲಿ 1,500 ಅಡಿ 600 ಅಡಿ ಹೋದ್ರೂ ಸಿಗ್ತಾ ಇರಲಿಲ್ಲ.
ಕುಡಿಯೋ ನೀರು ಸಿಗಲಿಲ್ಲ. ಹೆಣ್ಣು ಮಕ್ಕಳ ಗರ್ಭದಲ್ಲಿ ಇರ್ತಕ್ಕಂಥ ಮಗುವಿಗೆ ಕಾಯಿಲೆಗಳು ಬರ್ತಾ ಇತ್ತು. ಅಸೆಂಬ್ಲಿಯಲ್ಲಿ ಕೈ ಜೋಡಿಸಿ ನಿಂತು ಕಣ್ಣೀರು ಹಾಕೊಂಡು ಕೇಳಿದೆ, ಬೆಂಗಳೂರಲ್ಲಿ ನೀವು ಉಪಯೋಗಿಸಿದ ನೀರು ಕೊಟ್ರಪ್ಪ, ನಾವು ಅದನ್ನ ಕ್ಲೀನ್ ಮಾಡ್ಕೊಳ್ತೀವಿ, ಉಪಯೋಗಿಸ್ತೀವಿ. ಇಡೀ ಅಸೆಂಬ್ಲಿ ಕಣ್ಣೀರ. ನೋಡಿದ್ದೀರಿ ನೀವೆಲ್ಲ ಟಿವಿ ನೋಡಿದ್ದೀರಾ ಇಲ್ವೋ? ನೀವು ನನ್ನನ್ನು ಕಳಿಸಿದ್ರಿ ಅಸೆಂಬ್ಲಿಗೆ ನಿಮ್ ಡ್ಯೂಟಿ ಮಾಡಕ್ಕೆ. 11 ತಿಂಗಳು ರಾತ್ರಿ ಹಗಲು ಕೆಲಸ ಮಾಡಿ ಆ ನೀರು ತಂದ್ವಿ. ಏನದನ್ನು ಕುಡಿಯೋದ ಕೊಟ್ವಾ, ಇಲ್ಲ ವ್ಯವಸಾಯಕ್ಕೆ ಕೊಟ್ವಾ? 2 ಹಂತದ ಶುದ್ಧೀಕರಣ ಮಾಡಿ ದರ್ಶನ್ ಕೆರೆಗಳಿಗೆ ತುಂಬಿದ್ವಿ. ಕುಡಿಯೋ ಹಂಗಿದ್ದಿದ್ರೆ ಅದನ್ನ ತೃತೀಯ ಹಂತದ ಶುದ್ಧೀಕರಣ ಮಾಡಿ. 35 ವರ್ಷ ಆಗಿತ್ತು ಮುರಾಡಿ ಕೆರೆಯಲ್ಲಿ ನೀರು ಬಂದು. ಮುದವಾಡಿ ಅವರು ವಾನರಾಸಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ಕೆರೆ ಒಳಗೆ ಕೂತ್ಕೊಂಡು ಆ ತುಂಬೆ ಮರಗಳು ತೆಗಿಬೇಕಾಗಿದ್ರೆ 3 ತಿಂಗಳು ಹಿಡಿತು. 20 JCB ರಾತ್ರಿ ಹಗಲು ಕೆಲಸ ಮಾಡಿದ್ದೀವಿ. 980 ಎಕರೆ ಆ ಕೆರೆಯ ವಿಸ್ತೀರ್ಣ. ಕರೆಕ್ಟ್ ಆಗಿ 9 ತಿಂಗಳು ಹಿಡಿದ್ರೆ ಕೆರೆ ತುಂಬಿಸೋದಕ್ಕೆ. ವಾನರಾಸಿಯವರು ಕೂಡ ಕೆಲವರಿಗೆ ರಾತ್ರಿ ಜಾತಿ ಜ್ಞಾಪಕ ಬಂದ್ರು. ಅವರೇ ಊಟದಿದ್ದವರು, ಬಿತ್ತಸ್ತವರು, ಕೂತ್ಕೊಂಡವರು, ಚಾಪೆ ಹಾಕಿದವರು, ಬಡಿಸ್ತವ್ರು, ಅವ್ರಿಗೆಲ್ಲ ಜಾತಿ ಜ್ಞಾಪಕ ಬಂದ್ರು. ಏನಪ್ಪಾ ನನ್ನ ಮಗನ ಜಾತಿ ಇದು, ನಾಗರಾವ್ ವಿಷಕ್ಕಿಂತ ಕೆಟ್ಟದಪ್ಪ ಇದು. ಅದೆಷ್ಟು ವರ್ಷ ಆಗಿತ್ತು ಮುದವಾಡಿ ಕೆರೆ ತುಂಬಿ. ದಾರಿಯಲ್ಲಿ ಬರೋ ಜನರಿಗೆಲ್ಲ ಆಕರ್ಷಣೆ. ಈತ ಹೇಳ್ದ ಕುಮಾರಸ್ವಾಮಿ, ಕೊಚ್ಚೆ ನೀರು ಕುಡಿಯಕ್ ಕೊಟ್ಟಿದ್ವಾ? ಹೊಲಗಳಿಗೆ ನಾವು ಗೊಬ್ಬರ ಹಾಕಲ್ವಾ? ಒಂದ್ ವೇಳೆ ಅದು ಕೊಚ್ಚೆ ನೀರೇ ಆಗಿದ್ದಿದ್ರು ಕೂಡ ಯಾರಿಗೇನೇನ್ ಕಾಯಿಲೆಗಳು ಬಂದು ಎಷ್ಟು ಜನ ಸತ್ತೋಗ್ಬಿಟ್ರಪ್ಪ? ಅಂದ್ರೆ ಅವರು ಹಾಸನ ಕಡೆಯವರಲ್ವಾ? ಅವ್ರಿಗೆ ಅಲ್ಲಿ ಹೇಮಾವತಿ ನದಿ ಇದೆ, ಕಾವೇರಿ ಹೇಮಾವತಿ ಎಲ್ಲ ಅವ್ರಿಗೆ ಹತ್ರ. ದೊಡ್ಡ ಉದ್ದೇಶ, ದೊಡ್ಡವರಲ್ವಾ? ಶ್ರೀನಿವಾಸಪುರ ಜನರಿಗೆ ಕಾವೇರಿ ನೀರು ಕೊಡ ಅಂತ ಹೇಳಿ ಅಪ್ಪ ಮಗ ಇಬ್ಬರು ಮಾತಾಡ್ಕೊಂಡು ಪೈಪ್ಗಳು ತರಕ್ಕೆ ಲೇಟ್ ಆಗುತ್ತೆ ಹೇಳ್ಬಿಡ್ರಿ ಅಂತ ಅವ್ರು ಹೇಳಿದ್ರು. ನೀವು ಎಲ್ಲ ಕೇಳ್ಬಿಟ್ರಿ. ಮೊದಲ ಪೈಪ್ಗಳಲ್ಲೇ ನಿಂತೋಗಿದೆ. ಈ RTOಗಳು ಅವ್ರು ಇಟ್ಕೊಳ್ತಾರೆ, ಅವ್ರು ಬಿಟ್ರೆ GST ಅವ್ರು ಇಟ್ಕೊಳ್ತಾರೆ, ಪೈಪ್ಗಳೇ ಬಂದಿಲ್ಲ. ಈಗ ಮನಸ್ಸು ಬದಲಾಯಿಸ್ಬಿಟ್ಟಿದ್ದಾರೆ. ಕಾವೇರಿ ನೀರು ಸರಿ ಹೋಗೋದಿಲ್ಲ, ನೆಗಡಿ ಆಗುತ್ತಂತೆ ಕಾವೇರಿ ನೀರು. ಅದಕ್ಕೆ ಸೀದಾ ಗಂಗಾ ನದಿ ನೀರು ತರ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನೀವ್ಯಾರು ಬದುಕಿರೋದಿಲ್ಲ, ನಾನು ಇರೋದಿಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ. ಇವರು ರೈತರ ಮಕ್ಕಳಂತೆ, ರೈತರ ಮುಖಂಡರಂತೆ, ಒಕ್ಕಲಿಗಿರುತ್ತೆ. ಕೆರೆಗಳನ್ನ ತುಂಬಿಸಿ ಕೋಡಿ ಹರಿಸಿ ಬೋರ್ಗಳಲ್ಲಿ ನೀರು ಮೇಲಕ್ಕೆ ಬಂದವನು ನಾನು ಬ್ರಾಹ್ಮಣ. ತುಂಬಿ ಮಾಡಿ ಜನರು ಬಾಳು ನಾಶನ ಮಾಡಿ ಇವತ್ತು ಈ ದಿಕ್ಕಿಲ್ದಂತೆ ಮಾಡಿರ್ತಕ್ಕಂಥವ್ರು ಇವರು ಮುಖಂಡರುಗಳು. ಇವರಿಗೆ ನಾಚಿಕೆ ಇಲ್ಲ.